ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಇವತ್ತು ನಾನು ನಮ್ಮ ಮಿನಿ ಗಾರ್ಡನ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಮ್ಮ ಮಿನಿ ಗಾರ್ಡನಲ್ಲಿ ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ಥರ ಲೈಕ್ ಫ್ರೂಟ್ಸ್ ಇದ್ದಾವೆ, ಲೈಕ್ ವಾಟ್ ಏನಂತೀವಿ ನಾವು, ಫ್ಲವರ್ಸ್ ಇದ್ದಾವೆ, ಅದನ್ನೆಲ್ಲ ನೀವು ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ನನ್ನ ಜೊತೆ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಲೈಕ್ ನೋಡಿ, ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಇದೆ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದಲ್ಲೇ ಬೆಳಿಬೇಕು ಅಂತೇನಿಲ್ಲ, ನಾವು ಮನೆ ಮುಂದೆನೂ ಬೆಳೆಸ್ಕೋಬೋದು. ಮತ್ತು ಇದು ನೋಡಿ, ಇದು ನಮ್ಮ ಕ್ಯೂಟ್ ಹೇಯ್ ಹಲೋ, ಇದು ನಮ್ಮ ಕರು. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ಅಮ್ಮ ಹೆಸರು ಬಂದುಬಿಟ್ಟು ಕೆಂಚಿ. ಅಲ್ಲೊಂದಿದೆ ನೋಡಿ, ಇದ್ರ ಅಮ್ಮ ಹೆಸರು ಬಂದುಬಿಟ್ಟು ಮೋಟಿ ಅಂತ. ಸೊ ನೆಕ್ಸ್ಟ್ ಇದು ನೋಡಿ, ಇದು ಚಿಕ್ಕ ಗಿಡ. ಆ್ಯಕ್ಚುಲಿ ಇದು ಏನು ಗಿಡ ಗೊತ್ತಾ, ಇದು ಮಲ್ಲಿಗೆ ಗಿಡ ಇದು. ಮತ್ತು ಇನ್ನೊಂದು ಮಲ್ಲಿಗೆ ಗಿಡ ಇದೆ ನೋಡ್ಬೋದು ನೀವು, ಇದು ಕೂಡ ಇನ್ನೊಂದು ಮಲ್ಲಿಗೆ ಗಿಡ, ತುಂಬ ಚೆನ್ನಾಗಿದೆ. ಮತ್ತು ಇದು ಬಟರ್ ಫ್ರೂಟ್. ಇದು ಆ್ಯಕ್ಚುಲಿ ಸೀಸನಲ್ ಫ್ರೂಟ್ ಅಲ್ವಾ. ನಮಗೆ ಏನಂದರೆ ನಮ್ಮ ಮನೆಗಳಲ್ಲೆಲ್ಲ ನಾವೆಲ್ಲ ಫ್ರೂಟ್ಸು ಆಲ್ಮೋಸ್ಟ್ ಆಲ್ ಬೆಳೆಸ್ಕೊಂಡಿದ್ದೀವಿ. ಬಿಕಾಸ್ ನಿಮಗೆ ಗೊತ್ತಲ್ಲ, ಹೊರಗಡೆ ಎಲ್ಲ ಲೈಕ್ ಹೊರಗಡೆ ಎಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಮನೆ ಮುಂದೆನೇ ಬೆಳೆಸ್ಕೊಂಡಿದ್ದೀವಿ. ನೋಡಿ, ಇದೊಂದು ಗಿಡ, ಇದು ಸೀತಾಫಲ ಗಿಡ ನೋಡಿ. ಇವಾಗ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಇನ್ನೊಂದು 3 ವೀಕ್ಸ್ ಇದೆ. ಸೊ ಇನ್ನೊಂದು 3 ವೀಕ್ಸಲ್ಲೆಲ್ಲ ಕ್ಲೀನಾಗಿ ಹಣ್ಣಾಗುತ್ತೆ. ಸೊ ನಾವು ಐ ಥಿಂಕ್ ನಾವೇನು ಬೈ ಮಾಡೋ ಅವಶ್ಯಕತೆನೇ ಇರಲ್ಲ. ನಾವು ಆರಾಮ್ಸೆ ಮನೆ ಮುಂದೆನೇ ಎಲ್ಲ ಇಟ್ಕೊಂಡಿದ್ದೀವಿ ನೋಡಿ. ಮನೆ ಮುಂದೆನೇ ಎಲ್ಲ ಫ್ರೂಟ್ಸ್ ಇದ್ದಾವೆ, ಆಲ್ಮೋಸ್ಟ್ ಆಲ್ ಫ್ರೂಟ್ಸ್. ಸೊ ನಾವು ಅದರಿಂದನೇ ನಮ್ಮ ದೇವರಿಗೆಲ್ಲ ಡೆಕೋರೇಟ್ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ಶುಂಠಿ. ಮತ್ತು ಇದು ಸಮಥಿಂಗ್, ಇದು ಲೈಕ್ ನೀವು ನೋಡ್ಬೋದು, ನಂಗೆ ಗೊತ್ತಿಲ್ಲ ಇದು ಯಾವ ಗಿಡ ಅಂತ. ಲೈಕ್ ನೀವು ನೋಡಿ ಮತ್ತು ಕಮೆಂಟ್ ಮಾಡಿ ಇದು ಯಾವ ಗಿಡ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಬನಾನಾ ಗಿಡ ಇದೆ. ಆ್ಯಕ್ಚುಲಿ ಇದನ್ನು ಊತಿದ್ದು ನಾನೇ. ಇದು 2 ಇಯರ್ಸ್ ಬ್ಯಾಕ್ ಊತಿದ್ದು, ಬಟ್ ನೋಡಿ ಇಷ್ಟೇ ಬೆಳೆದಿರೋದು, ಇದಿಷ್ಟೇ ಬೆಳೆದಿರೋದು. ಇನ್ನೊಂದು ಬೆಳೆದಿದೆ, ಇನ್ನೊಂದು ಬನಾನಾ ಇದೆ. ಇದು ನಮ್ಮ ಚಿಕ್ಕಪ್ಪ ಊತಿದ್ದು. ನಮ್ಮ ಚಿಕ್ಕಪ್ಪ ಊತಿರೋದ್ರಲ್ಲಿ ನೋಡ್ಬೋದು ನೀವಲ್ಲಿ ಬಾಳೆಹಣ್ಣಿನ ಗೊನೆ ಬಿಟ್ಟಿದೆ. ಸೊ ಇದು ಅಷ್ಟೇ, ಇನ್ನೊಂದು 2-3 ವೀಕ್ಸ್ ಅನ್ಕೊತೀನಿ, ಇದು ಅಷ್ಟೇ ಮಾಗುತ್ತೆ. ಸೊ ಇದನ್ನು ನಾವು ವರಮಹಾಲಕ್ಷ್ಮಿ ಪೂಜೆ ದಿನ ಇಡ್ಬೋದು. ನಾನು ತೋರಿಸ್ತೀನಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವ ಥರ ನಾವೆಲ್ಲ ಇದು ದೇವರಿಗೆ ಸೀರೆ ಎಲ್ಲ ಉಡಿಸ್ತಾರಲ್ಲ, ಅದು ಯಾವ ಥರ ಉಡಿಸ್ತೀವಿ, ಯಾವ ಥರ ಡೆಕೋರೇಟ್ ಮಾಡ್ತೀವಿ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋಸಲ್ಲಿ. ಇದು ಬಂದುಬಿಟ್ಟು ಲಿಲ್ಲಿ ಗಿಡ. ಇದು ಲೈಕ್ 365 ಡೇಸ್ ಕೂಡ ಫುಲ್ ಫ್ಲವರ್ ಬಿಡುತ್ತೆ. ನಮ್ಮ ಮನೆಯಲ್ಲಿ ಲೈಕ್ ಏನದು ಫೋಟೋಗಳಿಗೆಲ್ಲ ಫುಲ್ ಹೂವು ಇರುತ್ತೆ. ಬಿಕಾಸ್ 365 ಡೇಸ್ ಕೂಡ ಹೂವು ಬಿಡುತ್ತೆ ಅದಕ್ಕೆ. ಮತ್ತು ಆಲ್ಮೋಸ್ಟ್ ಇದು ನೋಡಿ, ಇದು ಬಂದುಬಿಟ್ಟು ಜಮ್ನೇರಳೆ ಹಣ್ಣು. ಇದು ತುಂಬ ಸ್ವೀಟಾಗಿರುತ್ತೆ ಇದು. ನಾನು ನಮ್ಮ ಅಣ್ಣ ತಿಂದಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಸೀಸನಲ್ ಫ್ರೂಟ್ಸ್ ಅಲ್ಲ, ಇವಾಗ ಸೀಸನ್ ಇಲ್ಲ. ಸೊ ಅದಕ್ಕೆ ನಿಮಗೆ ನೋಡಿ ಏನೂ ಇಲ್ಲ, ಇಲ್ಲಿ ಲೀವ್ಸ್ ಬಿಟ್ಟರೆ ಏನೂ ಇಲ್ಲ. ಸೀಸನ್ ಇದ್ದಿದ್ದಿದ್ರೆ ಮೇ ಬಿ ನಾನು ನಿಮಗೆ ತೋರಿಸ್ತಿದ್ದೆ. ಬಟ್ ಹಾಗೆ ಬಂದರೆ ಇಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ ನೋಡ್ಬೋದು ನೋಡಿ. ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟು ಇವಾಗ ಇಷ್ಟೇ ಬೆಳೆದಿರೋದು. ನಿಮಗೆ ಮುಂದೆ ಲೈಕ್ ಅಪ್ಡೇಟ್ ಮಾಡ್ತಿರ್ತೀನಿ, ಅದು ಗ್ರೋ ಆದಾಗೆಲ್ಲ ನಾನು ನಿಮಗೆ ತೋರಿಸ್ತಿರ್ತೀನಿ ಹೇಗೆ ಯಾವ ಥರ ಅಂತ. ಮತ್ತು ಇದು ಬಂದುಬಿಟ್ಟು ಇದು ಏನು ಮರ, ಇದು ಚೇಪೆ ಹಣ್ಣಿನ ಮರ. ಮತ್ತು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇದು ತೆಂಗಿನಕಾಯಿ ಮರಗಳು 4 ಇದ್ದಾವೆ. ಒಂದು ನೋಡಿ ಮನೆ ಮುಂದೆ ಇದೆ ಅಲ್ಲ, ಅದು ಒಂದು ತೆಂಗಿನಕಾಯಿ ಮರ. ಮತ್ತು ಇದು ಒಂದು ತೆಂಗಿನಕಾಯಿ ಮರ. ಮತ್ತು ನಾನು ಅಲ್ಲಿ ಹೋಗಿದ್ದೆ ಅಲ್ವಾ, ಲೈಕ್ ಅಲ್ಲಿ ಲಿಲ್ಲಿ ನೀವು ನೋಡ್ಬೋದು, ಅಲ್ಲಿ ಲಿಲ್ಲಿ ಗಿಡ ಇದೆ ಅಲ್ಲ, ಅದ್ರ ಬ್ಯಾಕ್ ಸೈಡ್ ಕೂಡ ಇದೆ. ಅದ್ರ ಬ್ಯಾಕ್ ಸೈಡ್ ಒಂದು ಮರ ಇದೆ. ಮತ್ತು ಅಲ್ಲಿ ಆ ಕಡೆ ಅಲ್ಲಿ ನಾನು ಕೈ ತೋರಿಸಿದ್ದೀನಲ್ಲ, ಅಲ್ಲೊಂದು ನೋಡ್ಬೋದು, ಅಲ್ಲೊಂದು ಮರ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಬನಾನಾ ಗಿಡ ಇದೆ. ಮತ್ತು ಇಲ್ಲಿ ಡ್ರ್ಯಾಗನ್ ಫ್ರೂಟ್, ಇಲ್ಲಿ 1-2 ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದ್ದೀನಿ. ಇದೆಲ್ಲ ನಾನು ಫ್ಯೂಚರಲ್ಲಿ ನಿಮಗೆ ಫುಲ್ ಅಪ್ಡೇಟ್ ಕೊಡ್ತಿರ್ತೀನಿ, ಅಂದರೆ ಯಾವ ಥರ ಬೆಳೆಯುತ್ತೆ, ಎಷ್ಟು ತಿಂಗಳಿಗೆ ಬೆಳೆಯುತ್ತೆ, ಏನು ಯಾವ ಥರ ಅಂತ. ಮತ್ತು ಇನ್ನೊಂದು ಗಿಡ ನೋಡ್ಬೋದು ನೀವು, ಇದು ಪ್ರೊಮೊಗ್ರಾನೇಟ್ ಗಿಡ. ಆ್ಯಕ್ಚುಲಿ ನಾವು ಮನೆಯಲ್ಲೆಲ್ಲ ಫುಲ್ ಬೆಳೆಸ್ಕೊಂಡಿದ್ದೀವಿ. ಇದು ನೀವು ಅಷ್ಟೇ, ಯಾರಾದರೂ ಲೈಕ್ ವಿಲೇಜ್ ಅಂದರೆ ಇದೆಲ್ಲ ಸಿಟಿದಲ್ಲಿ ಬೆಳ್ಕೊಳಕ್ಕಾಗಲ್ಲ. ಸೊ ನೀವೆಲ್ಲ ವಿಲೇಜರ್ಸ್ ಆಗಿದ್ರೆ, ಲೈಕ್ ವಿಲೇಜಲ್ಲಿ ನಿಮ್ಮ ಮನೆ ಮುಂದೆ ಏನಾದರೂ ಸ್ವಲ್ಪ ಜಾಗ ಇದ್ರೂ ನೀವು ಆರಾಮಾಗಿ ಇವೆಲ್ಲ ಬೆಳೆಸ್ಕೋಬೋದು. ಲೈಕ್ ನೀವು ಲೈಕ್ ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲ, ಫೀಲ್ ಚೆನ್ನಾಗಿರುತ್ತೆ. ಲೈಕ್ ನಾವೇ ಏನೋ ಒಂದು ಗ್ರೋ ಮಾಡಿ ಅದನ್ನು ನಾವೇ ತಿನ್ನೋದಂದರೆ ಲೈಕ್
ಅದು ಇಟ್ಸ್ ಅಮೇಝಿಂಗ್ ಅಲ್ವಾ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವೇನಾದರೂ ವಿಲೇಜರ್ಸ್ ಆಗಿದ್ರೆ ಪ್ಲೀಸ್ ನೀವು ನಿಮ್ಮ ಮನೆ ಮುಂದೆ ಬೆಳೆಸ್ಕೊಳ್ಳಿ. ಇಟ್ಸ್ ಫೀಲ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಮತ್ತು ಇದು ನೋಡ್ಬೋದು ನೀವು, ಇದು ಮ್ಯಾಂಗೋ ಮರ ಮತ್ತು ಅದು ಮ್ಯಾಂಗೋ ಮರ. ಆ್ಯಕ್ಚುಲಿ ಇದು 2 ಟೈಪ್ಸ್ ಆಫ್ ಮ್ಯಾಂಗೋ ಮರ ಇದೆ. ಇದು ಬೇರೆ ಬ್ರೀಡು, ಅದು ಬೇರೆ ಬ್ರೀಡು. ಆ್ಯಕ್ಚುಲಿ ಇದು ಏನು ಸೀಸನ್ ಇಲ್ಲ, ಸೀಸನ್ ಇದ್ದಾಗ ನಾವು ತುಂಬ ಚೆನ್ನಾಗಿ ತಿಂದಿದ್ದೀವಿ, ಪಿಕಲ್ಸ್ ಮಾಡಿದ್ದೀವಿ, ಅದು ಇದು ತುಂಬ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದೀವಿ. ಮತ್ತು ಇದು ಬಂದುಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಸಪೋಟ ಗಿಡ ಇದೆ ನಮ್ಮ ಮನೆ ಹತ್ರ, ಚಿಕ್ಕದಾಗಿ ಬಿಟ್ಟಿದೆ. ಇದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅಷ್ಟರಲ್ಲಿ ತುಂಬ ಎಲ್ಲ ಬಿಡುತ್ತೆ, ಆಲ್ಮೋಸ್ಟ್ ಬಿಡುತ್ತೆ. ಸೊ ನಮಗೇನು ಫ್ರೂಟ್ಸ್ಗೆ ಏನು ಕೊರತೆ ಇರಲ್ಲ, ಆಲ್ಮೋಸ್ಟ್ ಆಲ್. ಮತ್ತು ಇದು ಕೂಡ ಇನ್ನೊಂದು ಚೇಪೆ ಮರ, ಅದು ಆ್ಯಕ್ಚುಲಿ ಆವಾಗೇ ತೋರಿಸಿದ್ದು ನನ್ನ ಚೇಪೆ ಗಿಡ, ಇದು ಚೇಪೆ ಮರ. ಸೊ ನೋಡಿ ಅಲ್ಲೊಂದು ಬಿಟ್ಟಿದೆ, ಅದು ಮತ್ತೆ ಕಿತ್ಕೊಳ್ತೀನಿ ನಾನು. ಇವಾಗ ನಿಮಗೆ ಕಾಣಿಸಿದ್ರೆ ನೀವು ಫ್ಲವರ್ಸ್ ಎಲ್ಲ ಆ್ಯಕ್ಚುಲಿ ಇದರಲ್ಲಿ ನೋಡ್ಬೋದು, ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ಪಿಂದೆ ಎಲ್ಲ ಬಿಟ್ಟಿದೆ, ನೀವು ಅಬ್ಸರ್ವ್ ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಗಿಡಗಳಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಅಂತ. ಇದು ಆ್ಯಕ್ಚುಲಿ ಇದು ಒಂದು ಟೈಪ್ ಆಫ್ ದಾಸವಾಳ ಗಿಡ, ಇದೇ ಬೇರೆ ಥರ. ಇದು ಒಂದು ಟೈಪ್ ದಾಸವಾಳ ಗಿಡ, ಮತ್ತು ಇನ್ನೊಂದು ಟೈಪ್ ಇದೆ. ಮತ್ತು ಈ ಗಿಡ ಏನು ಗೊತ್ತಾ, ಈ ಗಿಡ ಲೈಕ್ ಅದು ಬಿಟ್ಟಿದ ತಕ್ಷಣ ಅದು ವೈಟ್ ಕಲರ್ ಇರುತ್ತೆ, ಅದು ಸಂಜೆ ಆಗಿದ ತಕ್ಷಣ ಅದು ಪಿಂಕ್ ಕಲರ್ ಟರ್ನ್ ಆಗಿಬಿಡುತ್ತೆ. ನಂಗೆ ನಿಜ ಗೊತ್ತಿಲ್ಲ ಅದು ಏನು ಯಾವ ಥರ ಅಂತ. ಅಂದರೆ ನಾವು ಲೈಕ್ ದೇವರು ಫೋಟೋಗಳಿಗೆಲ್ಲ ಇಕ್ತೀವಲ್ವ, ಆವಾಗ ಮಾರ್ನಿಂಗ್ ಅದು ಬಿಟ್ಟಾಗ ನೀವು ನೋಡ್ಬೋದು ಇಲ್ಲಿ ಕಲರು, ಇಲ್ಲಿ ನೋಡಿ, ಇದು ಬಿಟ್ಟಾಗ ಈ ಥರ ವೈಟಾಗಿ ಬಿಡುತ್ತೆ. ಮತ್ತು ಇಲ್ಲಿ ನೋಡಿ ಅಲ್ಲಿ ಹಾಂ, ಅದು ಸಂಜೆ ಆಗೋಷ್ಟರಲ್ಲಿ ಪಿಂಕ್ ಟರ್ನ್ ಆಗಿಬಿಡುತ್ತೆ. ಸೊ ಈ ಥರ ಡಿಫ್ರೆಂಟ್ ಮ್ಯಾಜಿಕಲ್ ಗಿಡಗಳೆಲ್ಲ ನೋಡ್ಬೋದು ನೀವು ನಮ್ಮ ಮನೆ ಮುಂದೆ. ಮತ್ತು ಇದು ಲೆಮನ್ ಗಿಡ. ಆ್ಯಕ್ಚುಲಿ ಇದು ತುಂಬ ದೊಡ್ಡದಾಗಿ ಬೆಳೆದಿತ್ತು ನೋಡಿ, ತುಂಬ ದೊಡ್ಡದಾಗಿ ಬೆಳೆದಿತ್ತು. ಇಲ್ಲೆಲ್ಲ ಓಡಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಕಟ್ ಮಾಡಿದ್ದೀವಿ ನಾವು. ಕಟ್ ಮಾಡಿದ್ರೆ ಕ್ಲೀನಾಗಿ ಬೆಳೆಯುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಕಟ್ ಮಾಡಿದ್ದೀವಿ. ಮತ್ತು ಇನ್ನು ಇಲ್ಲಿ ನಮ್ಮ ಅಣ್ಣ ಒಂದು ಗಿಡ ಬೆಳೆದಿದ್ದಾರೆ ಅಲ್ಲ, ಲೈಕ್ ನಾವೊಂದು ಈ ತುಳಸಿ ಕಟ್ಟೆ ಕಟ್ಟಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಕಟ್ಟಿದ್ದೀವಿ ಅಂತ. ನೋಡಿದ್ರಲ್ಲ ತುಳಸಿ ಕಟ್ಟೆ. ಮತ್ತು ನಮ್ಮ ಮನೆ ಮುಂದೆ ತುಂಬ ತುಂಬ ಕೋಳಿ ಮರಿಗಳಿದ್ದಾವೆ, ಮತ್ತು ಹಸುಗಳು 1-2 ಇದ್ದಾವೆ, ಮತ್ತು ಕರುಗಳು 1-2 ಇದ್ದಾವೆ. ಮತ್ತು ಇಲ್ಲಿ ನೋಡಿ ಇನ್ನೊಂದು ಗಿಡ, ಇದು ರೋಸ್ ಗಿಡ, ಬಟ್ ಇನ್ನೂ ರೋಸ್ ಬಿಟ್ಟಿಲ್ಲ. ಇದು ನೋಡಿ, ಇಲ್ಲಿ ನೋಡ್ಬೋದು ನೀವು, ಇನ್ನೂ ಬಿಟ್ಟಿಲ್ಲ, ಬಟ್ ಬಿಟ್ಟಾಗ ಇದ್ರ ಕೂಡ ಅಪ್ಡೇಟ್ ಕೊಡ್ತೀನಿ. ಬಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದೆಲ್ಲ ನಿಮಗೆ ಮತ್ತೆ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಇದು ಬಿಕಾಸ್ ನೋಡಿ ನಮ್ಮ ಮನೆ ಮುಂದೆ ಇಷ್ಟೇ ಆ್ಯಕ್ಚುಲಿ ಪ್ಲೇಸ್ ಇರೋದು. ನೋಡಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಪ್ಲೇಸ್ ಇದೆ ಅಂತ, ಇಷ್ಟೇ ಪ್ಲೇಸ್ ಇರೋದು. ನಾವಿಷ್ಟು ಪ್ಲೇಸಲ್ಲಿ ಆ್ಯಕ್ಚುಲಿ ನಾವು ಇಷ್ಟು ಬೆಳೆದಿದ್ದೀವಿ. ನಮಗೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ದೇವಸ್ಥಾನಗಳಿಗೆ ಲೈಕ್ ಹೂವು ಕೊಡ್ಬೋದು, ಲೈಕ್ ಏನಾದರೂ ಹಬ್ಬಗಳಾದರೆ ಆರಾಮ್ಸೆ ನಾವು ಇಲ್ಲಿಂದನೇ ಆಲ್ಮೋಸ್ಟ್ ಆಲ್ ಕಿತ್ಕೊಂಡು ಹೋಗ್ಬೋದು, ಏನೇನು ಬೇಕೋ ಮಾಡ್ಕೋಬೋದು. ಮತ್ತು ಇದು ಬಟರ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಸೀಸನ್ನು ಬರುತ್ತೆ. ಬಟರ್ ಫ್ರೂಟ್ ಸೀಸನ್ ಬಂದಾಗ ನಾವು ಆಲ್ಮೋಸ್ಟ್ ಸ್ಯಾಂಡ್ವಿಚ್ಗೆ ಅದಕ್ಕೆ ಇದಕ್ಕೆ ಲೈಕ್ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ಬೋದು. ಲೈಕ್ ನೋ ನೀಡ್ ಟು ಡಿಪೆಂಡ್ ಆನ್ ಲೈಕ್ ಬೇರೆಯವ್ರ ಮೇಲೆ ಏನೂ ಡಿಪೆಂಡ್ ಆಗೋದು ಬೇಡ, ಅವರೇನೋ ಇದು ಮಾಡ್ತಾರೆ. ನೋ ನಮ್ಮ ಮನೆ ಮುಂದೆ ನಾವು ಬೆಳಿಬೇಕು, ನಾವು ತಿನ್ನಬೇಕು, ನಾವು ಎಂಜಾಯ್ ಮಾಡಬೇಕು. ಸೊ ಇದು ನಮ್ಮ ಇವತ್ತಿನ ವ್ಲಾಗ್. ಇದು ಇವತ್ತಿನ ವ್ಲಾಗ್ ನಮ್ಮದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ಹೇಳಿ ನೆಕ್ಸ್ಟ್ ನಾನು ಏನು ವ್ಲಾಗ್ ಮಾಡಬೇಕು ಅಂತ. ವೇಟ್ ನಾನು ನೆಕ್ಸ್ಟು ಇನ್ನು ನಮ್ಮ ಹೊಲಗಳಿದ್ದಾವೆ, ನಮ್ಮ ತೋಟಗಳಿದ್ದಾವೆ, ನಾವಿನ್ನು ರಾಗಿಗಳಾಗ್ತೀವಿ, ಅದೆಲ್ಲ ನಿಮಗೆ ತೋರಿಸ್ತೀನಿ ಮುಂದೆ ದಿನಗಳಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.